ಬರ್ರಿ ಏನು ಪಾಪ ಅವ್ನು ಕರ್ಕೊಂಡು ಬರ್ರಿ ಪಟ. ಇನ್ನೇನು ಹೇಳಿದ್ಮೇಲೆ ಇನ್ನೇನು ಯಾತೆ ಇಲ್ಲ. ನಡೀರಿ ಆಡ್ಕೊಂಬರಿ, ಇನ್ನೇಸ್ ದಿನ ಆಡ್ಕೊಂತಾರೆ. ಇನ್ನೊಂದು ವಾರ 15 ದಿವಸ ಆಡ್ಕೊಂಡಾರು ಸುಮ್ಮನೆ ಆಗ್ತಾರತ್ತ. ಆಗಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಬಲವಂತ ಮಾಡೋದಲ್ಲ. ಇನ್ನೊಂದು ದಿನಕ್ಕೆ 2 ದಿನಕ್ಕೆ ಮುಗಿಯ ಬಿಡಪ್ಪ, ಇದೇನು ಕತೆ 2 ದಿನಕ್ಕೆ ಮುಗ್ದು ಹೋಗುತ್ತೆ. ಒಂದು ವಾರ 15 ದಿವಸಕ್ಕೆ ಎಂಬುದಲ್ಲ ಜೀವನ ಪರ್ಯಂತ ಜೀವನ ಮಾಡೋದು. ಆಮೇಲೆ ಓಟು ಅನ್ಬೋಸತ್ಗೆ ನಾನು ಈಗಲೇ ಇನ್ನೊಂದು ವಾರ 15 ದಿನ ಹಂಗೆ ಮಾರ್ತ್ಕೊಂಡು ಸುಮ್ಮನೆ ಆಗ್ಬೋದು. ಏನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಏನು. ಅಯ್ಯೋ ತಾಳಿ ಕಟ್ಟೋ ಅಂಥ ಸಂದರ್ಭದಾಗ ಮದುವೆ ಕ್ಯಾನ್ಸಲ್ ಆಗಿರೋ ಅಂಥವನು ಇದೆಯಲ್ಲ ಯಾವ ಲೆಕ್ಕ ಅಷ್ಟೇಯ ಸುಮ್ಮನಾಗೋದು. ಏನು ದೊಡಮ್ಮ ಏನೈತಿ ಆತ ಮಾತಾಡಕ್ಕೆ ಹೋಗಿದ್ರಲ್ಲ? ಅವನು ಆಗಲ್ಲ ಅಂದ ಕಣಮಣಿ. ನಾನು ಆಗಲ್ಲ ನನಗೆ ಇಷ್ಟ ಇಲ್ಲ. ನಾನು ಯಾರು ಹೇಳಿದ್ರು ನಾನು ಒಪ್ಕೊಂಬಲ್ಲ ಅಂತವ್ನಿ ಅದಕ್ಕೇನಿ. ಅವರು ಅಲ್ಲಾಸಿ ಹೋದ್ರು, ನಾನಿಲ್ಲ ಸಿ ಬಂದೆ. ಇವ್ರು ಇನ್ನು ಇನ್ನು ಯಾಕೆ ಮಾತಾಡಕ್ಕೆ ಹೋದ್ರೆ ಈ ಚೈತ್ರನೂ ಇರುತ್ತೋ. ಸುಮ್ಮನೆ ಬೋರಾನ ಅಂಬಲ್ಲ. ಹೋಗತ್ತ ಯಾತನವನು ಮಾತಾಡ್ತಿರ್ತಾರೆ. ಈಗಳಮ್ಮ ಬೋಲ್ ಬೇಜಾರಾತ್ ಕಣಮ್ಮ. ಬೇಜಾರಾಗಕ್ಕಿಲ್ಲ ಏನು ದೊಡಮ್ಮ, ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ಮದುವೆ ಸಾಗಿರೋ ಅಂತ ಮದುವೆ ಕ್ಯಾನ್ಸಲ್ ಆಗಿಬಿಟ್ರೆ ಬೇಜಾರಾಗುತ್ತೆ ಹಂಗೆ. ಮತ್ತೆ ಅಯ್ಯೋ ನಾಳೆಗೆ ಮೊದ್ಲಿಂಗ್ರು ನಾಳೆಗೆ ಇನ್ನೇನು ಮದುವೆ ರಿಸೆಪ್ಷನ್ ಅಂಬೇಕಾದ್ರೆ ಮನೆ ಒಂದು ಹುಡುಗಿ ಓಡೋಗೈತೆ. ತಾಳಿ ಕಟ್ಟ ಅಂತ ಸಂದರ್ಭದಾಗೆ ಹುಡುಗಿ ಬೇಡ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ದಾರೋ ಇದ್ದಾರೆ. ಹಿಂಗೆ ಹೊಂದ್ಕೊಂಡು ಹಿಂಗೆ ಮದುವೆಗಳೆಲ್ಲನ ಕ್ಯಾನ್ಸಲ್ ಆಗಿರೋ ಅಂಥವು ಇದ್ದಾವೆ. ಏನು ಮಾಡೋದು? ಅಂದರೆ ಏನಿದ್ರು ಮುಂಚೆಗೆ ಹೇಳ್ಬಿಡ್ಬೇಕಪ್ಪ. ಹಿಂಗೆಲ್ಲ ಆದಮೇಲೆ ಚೆನ್ನಾಗಿರಲ್ಲ. ನಾನು ನಡಿಯ ಮತ್ತೆ ಇನ್ನೇನು ಮಾಡೋಕ್ಕಾಗ್ತಾವ? ಹುಡುಗರು ಹಣೆ ಬಾರಿ ಇದ್ದಂಗೆ ಆಗುತ್ತೆ. ಆಗಲ್ಲ ಅಂತಂದರೆ ನಾವು ಬಲವಂತ ಮಾಡೋಕ್ಕಾಗಲ್ಲ. ನಡಿ ಅಷ್ಟೇ, ಅವ್ರಿಗೆ ಇಡಿಸ್ಬೇಕಂಡಡಮ್ಮ, ನಾವು ಹೇಳೋದಲ್ಲ. ಯಾರದಾತನ ದುಡ್ಡು ಕಾಸಿನ ವಿಚಾರ ಆದ್ರೂ ಬಲವಂತ ಮಾಡ್ಬೋದು. ಇಂಥ ಮದುವೆ ವಿಷಯದಾಗ ಬಲವಂತ ಮಾಡೋಕ್ಕಾಗುತ್ತೆ ನಮ್ಮ? ನಾವು ಬಲವಂತ ಮಾಡಿದ್ರೆ ನಾಳೆ ದಿನ ಏನೋ ಸಮಸ್ಯೆ ಆಯಿತು ಅಂದರೆ ಅಯ್ಯೋ ನಾವು ಆಗ್ತಿರ್ಲಿಲ್ಲ ಹಿಂಗೆ ಅಂತಾರೆ. ಯಾಕೆ ಸುಮ್ಮನೆ ಬಲವಂತ ಮಾಡಿ? ಅದಕ್ಕೆ ಕಣಮ್ನಿ, ಅದಕ್ಕೆ ನಾವು ಸುಮ್ಮನೆ ಅದೇ ಬಂದ್ವಿ. ಇವ್ರು ಇನ್ನು ಅಲ್ಲೇ ಇದ್ದಾರೆ, ಏನು ಮಾಡೋಕೆ ಅಲ್ಲೇ ಇದ್ದಾರೆ ಏನೋ. ಬರ್ರಮ್ಮ ಅಂದ್ರು ಬರಲಿಲ್ಲ. ಬೇಜಾರಾಗುತ್ತೆ. ಹಿಂಗೆ ಆಗ್ಬಿಟ್ರೆ ಸಖತ್ತು ಬೇಜಾರಾಗುತ್ತೆ. ಆಗುತ್ತೆ ಅಂದ್ರೆ ಇನ್ನೇನು ಮಾಡೋಣ? ಒಂದು ವಾರ 15 ದಿನ ಒಂದಿಟ್ಟು ಮಾರಿ ಆತಕ್ಕ, ಆಮೇಲೆ ಸುಮ್ಮನೆ ಆಗ್ತಾರೆ. ಏನು ಮಗಳ ಅಕ್ಕ ಇನ್ನಿಲ್ಲೇ ಬತ್ತೈತೆ. ಅರ್ಸನೂ ಪ್ರವೀಣ ಅವರೆಲ್ಲ ಬೈಕೊಂಬಂದ್ರಪ್ಪ ಮಂತಕ್ಕೆ. ನೀನು ಇಲ್ಲಸಿ ಬತ್ತಾ ಇದೀಯಾ? ನಾನು ಇಲ್ಲಸಿ ಬಂದಮ್ಮ. ನಾನು ಇಲ್ಲಿ ಸಿಂಧಗಾಸಿ ಬಂದೆ, ಅವರೆಲ್ಲ ಆಸಿ ಬಂದರು. ಇವ್ರು ಇನ್ನು ಅಲ್ಲೇ ಇದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ? ಸುಮ್ಮನೆ ಬರ್ರಮ್ಮ ಅಂದ್ರು ಕೇಳಲ್ಲ ಕಣಮ್ಮ. ಶಾಂತಮ್ಮ ಹೋಗತ್ತೆ, ಇದೊಳ್ಳೆ ತಲ್ಲ ಮಾತು ಕಣಮ್ಮ. ಸುಮ್ಮನಿದ್ರೆ ಇರ್ಬೋದಾಯ್ತು. ಇನ್ನೊಂದು 2 ದಿನ ಮದುವೆ ಮಾಡ್ದಂಗೆ ಮಂಗ ಆಗ್ತೈತೆ ನನಗೆ. ನಾತಿ ಯಾಕ ಬೇಡ ಅಂತಾನ ಹುಡುಗ. ಯಾರು ಹೇಳಿದ್ರು ನಾನು ಒಪ್ಕೊಂಬಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಬೇಡ, ನಾನು ಇನ್ನೂ 2 ವರ್ಷ ಆಗಲ್ಲ, ನಾನು ಆಗಲ್ಲ ಅಂದ್ರೆ ಆಗಲ್ಲ ಅಂತಾನಮ್ಮ. ಏನು ಮಾಡೋಣ? ಅಯ್ಯೋ ದೇವ್ರೆ, ಹಂಗಂದ್ರೆ ಏನು ಮಾಡೋಕ್ಕಲ್ಲ ಬಿಡ. ಯಾಕತ್ತ ಏನು ಮಾಡೋದು? ಎಂತಮ್ಮ ನಿಮ್ಮ ಅಂತಾಗ ಏನು ಹೇಳಕ್ ಕೂಕಮ್ಮನ? ಯಪ್ಪ ನನಗಂತೂ ಒಂಥರ ಸಾಕದಂಗೆ ಹತ್ಕಣಿ ಸೆಣ ಕೂಕಮ್ಮನ. ನಡಿ ಅಂತಂಟಿರ್ ಮಂತಾಗ ಏನು ಹೇಳಿ ಚೆನ್ನಾಗೈತೆ ಮರ ಇರೋದಕ್ಕೆ ಚೆನ್ನಾಗೈತೆ ಹೇಳು. ಹೆಂಗ ಒಂದು ಮರ ಹಾಕ್ಯಂತಾರ ಅವ್ರು. ಯಾಳೆ ಮಂತಾಗಿದ್ದಾಗ ಹಂಗೆ ಒಂದು ಮರ ಇತ್ತು, ಇಲ್ಲೂ ಹಂಗೆ ಒಂದು ಮರ ಐತೆ. ಹೆಂಗಿದ್ರು ಮದುವೆ ಕ್ಯಾನ್ಸಲ್ ಆಗೈತೆ. ಈ ಮಾತು ನಾನು ಅನ್ಲೇಬೇಕು. ಇದಕ್ಕೆಲ್ಲ ಕಾರಣ ಆ ಪ್ರೇಮನೇನೆ. ಆ ಪ್ರೇಮನ ಮಾತು ಕೇಳ್ಕೊಂಡು ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತೇಳಿ ಅವನಿಗೂ ಹೇಳಿ ಅವಳಿಗೂ ಹೇಳ್ತೀನಿ. ಆ ಪ್ರೀತಿ ಅಕ್ಕನಿಗೆ. ಥೂ, ನಾವೆಂತ ಜನ ಸಂಘ ಮಾಡಿದ್ವೋ ಏನೋ. ಅದೇ ಹೋಗವಳೆ ಆಲೇನೆ ಆ ಕಡೆಗೆ. ಬಾ ಹೋಗೋಣ, ಅಲ್ಲಿಗೆ ಹೋಗಂಬನ ಬಾ. ಇಲ್ಲಿ ಇವರೆಲ್ಲ ಅದೇ ಹೋದ್ರು. ಬರ್ರಿ ಅಂಬುತ್ ನಮ್ಮ ಅತ್ತೆ ಅಂತನು. ಓತಾ ಹೆಂಗ ನೋಡಿ ನಿಮ್ಮ ಅಜ್ಜಿ ಹೋಯ್ತೇಳ ಆಲೇನೆ. ಪ್ರೀತಿ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ ನಮ್ಗೆ. ಇವತ್ತೆಲ್ಲ ತಯಾರಿ ಮಾಡ್ಕೊಂಡು ಇವತ್ತು ನಮ್ಮೂರಿಗೆ ಹೋಗ್ಬೇಕಂದ್ರೂ ನಿಮ್ಮ ಅಕ್ಕ ಇಲ್ಲ. ಅಯ್ಯೋ ಊರಾಗೆಲ್ಲನ ಹೆಂಗೆ ಇವತ್ತು ಆಡ್ಕೊಂತಾರೆ ನಮ್ಮನ್ನ. ಇದೇನಪ್ಪ ಇದು ಹಿಂಗಾಯ್ತು ಅಂತೇಳಿ ಹೆಂಗೆ ಆಡ್ಕೊಂತಾರೆ ಗೊತ್ತಾ ಜನ ನಮ್ಮನ್ನ? ನಿಜವಾಗ್ಲೂ ತುಂಬ ಆಡ್ಕೊಂತಾರೆ. ಅಯ್ಯೋ ಬಾ ಆಡ್ಕೊಂಬರ ಬಾ. ಈಗ ಯಾವತ್ತು ಬೀಗ ಹಾಕೋಕ್ಕಾಗಲ್ಲ, ಎಲ್ಲೋದ್ರೂ ಆಡ್ಕೊಂಬ ಅಂತ ಜನ ಇದ್ದೇ ಇರ್ತಾರೆ. ಏನು ಎಲ್ಲೋದ್ರೂ ಅಂಥ ಜನಗಳು ಹೆಂಗಿದ್ರು ಮಾತಾಡ್ತಾರಮ್ಮ. ಒಟ್ಟಿನಲ್ಲಿ ಎಲ್ಲ ಊರಾಗೂ ಇದ್ದಿದ್ದೇನೆ ಆಡ್ಕೊಂಬರೇನು. ಆಡ್ಕೊಂತಾರ ಬಾ. ಅಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಇಂಥ ವ್ಯವಸ್ಥೆ ಆಗಿಲ್ಲ ಬಿಡ ಮರುತಮ್ಮ. ಏನು ನಮ್ದು ಒಂದೇ ಅಲ್ಲ, ಇಂಥ ವೇಸ್ಟ್ ಆಗಿಲ್ವ ಪ್ರಪಂಚದಾಗೆ. ಬಾರ ಇಲ್ಲಿ ಪ್ರೀತಿ, ಬಾ ಇಲ್ಲಿ. ಏನಕ್ಕ ಏನು ಹೇಳು? ಮತ್ತೆ ಇನ್ನೇನಕ್ಕ, ಇನ್ನೇನು ಮಾತಾಡೋದಕ್ಕೆ ಬಂದಿದ್ದೀರಾ? ಮತ್ತಿನ್ನೇನೈತೆ? ಪದೇ ಎಷ್ಟು ಮಾತಾಡಿದ್ರು ಅಷ್ಟೇ ಅಕ್ಕ. ಇದಕ್ಕೆಲ್ಲ ಕಾರಣ ನಿಮ್ಮ ಅಕ್ಕ ಪ್ರೇಮ ಅನ್ನೋದು ಗೊತ್ತು ನನಗೆ. ಅವಳು ಹೇಳಿರೋ ಮಾತೆಲ್ಲ ಕೇಳ್ಕೊಂಡು, ಯಾಕಂದ್ರೆ ನಾನು ಇವತ್ತು ಅವ್ರ ಮನೆಗೆ ಹೋಗ್ದಂಗೆ ಮುಂಚ್ಕೊಂಡಿದ್ದೀನಿ. ನಾನು ಮಾತಾಡ್ಸಲ್ಲ. ಅದಕ್ಕೇನೆ ಇಲ್ಲದೆಲ್ಲ ನಿನಗೆ ಹೇಳ್ಕೊಟ್ಟು, ನಿಮ್ಮ ಹುಡುಗಂಗೆ ಹೇಳ್ಕೊಟ್ಟು ಇಲ್ಲೆಲ್ಲ ಇಂಥದ್ದೆಲ್ಲ ಮಾಡಿರೋದು ಆ ಪ್ರೇಮನೆ. ಇದಕ್ಕೆ ಮೇಯ್ನ್ ಕಾರಣ ಆ ಪ್ರೇಮನೆ. ಸರಿಯಾಗಿ ಮಾತಾಡಿ. ಸುಮ್ಮನೆ ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ದೀನಿ ಅಂದರೆ ಸರಿ ಹೋಗಲ್ಲ. ಅವಳ ಬಗ್ಗೆ ಸುಮ್ಮನೆ ನೀವು ನೋಡ್ದಲ್ಲೇ ಮಾಡ್ದಲ್ಲೇ ಸುಮ್ಮನೆ ಮಾತಾಡಿದ್ರೆ ನಿಮ್ಮ ಪಾಪಕ್ಕೆ ನೀವು ಬೀಳ್ತೀರಾ. ಅವಳು ಇನ್ನೂ ಒಳ್ಳೇದು ಹೇಳಿದಾರೆ ಹೊರ್ತನು ಅವಳು ಅಂಥವೆಲ್ಲ ಹೇಳಿಲ್ಲ. ಏನಕ್ಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಹಂಗೆ ಮಾತಾಡಬೇಡಿ. ಹೇಳೋದಾಯ್ತಾನೆ. ಈಗ ನಮ್ಮ ಸುದ್ದಿಗೆ ನೀವು ಬರೋಲ್ಲ, ನಿಮ್ಮ ಸುದ್ದಿಗೆ ನಾವು ಬರೋದು ಬೇಡ ಅಂತೇಳಿ ಎಲ್ಲ ಹೇಳಿ ಆ ಚಂದ್ರ ತಾತ ಹೇಳ್ತಾನೆ. ಸುಮ್ಮನೆ ಬೇಡ ಅಂದಮೇಲೆ ಬೇಡ, ಸುಮ್ಮನೆ ಬಿಟ್ಟಾಕ್ರಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ? ಬಲವಂತ ಮಾಡೋದಲ್ಲ ಅಂತೇಳಿ ಇಷ್ಟೊಂದೆಲ್ಲ ಹೇಳಿ ಮಾತಾಡಿದ್ಮೇಲೂ ಮತ್ತೆ ಯಾಕೆ ನೀವು ಬಂದು ಹಿಂಗೆಲ್ಲ ಮಾತಾಡ್ತೀರಾ? ನಮ್ಮ ಅಕ್ಕನ ಬಗ್ಗೆ ಮಾತಾಡಬೇಡಿ. ನೋಡಿ, ನೀವು ಹೇಳಿರ್ತೀನಿ ಮಾತಾಡೋದೇನೆ. ಮತ್ತೆ ಇವತ್ತು ನಮ್ಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ಎಲ್ಲ ತಯಾರಿ ಮಾಡ್ಕೊಂಡು ಇವತ್ತು ಇನ್ನೊಂದು 3-4 ದಿವಸ ಮದುವೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಎಷ್ಟು ನಮಗೆ ಬೇಜಾರಾಗುತ್ತೆ ಹೇಳಿ? ನೀವೇ ಹೇಳಿ.
ಕಳ್ಸಮ್ಮ ಆಚೆ ಅವ್ರನ್ನ. ಏನಕ್ಕಮ್ಮ ಅವ್ರು ನಮ್ಮ ದೊಡ್ಡಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ? ನೋಡ್ದಲೆ ಮಾಡ್ದಲೆ ಸುಮ್ಮನೆ ಮಾತಾಡ್ಬೇಡಿ. ಏನಕ್ಕೆ ನಮ್ಮ ದೊಡ್ಡಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಸುಮ್ನಿರೋ. ನಾವೇನೇನು ಇಲ್ಲದೇನು ಮಾತಾಡ್ತಾ ಇಲ್ಲ, ಇರೋದನ್ನೇ ಮಾತಾಡ್ತಾ ಇರೋದು ನಾವು. ಇರೋದನ್ನೇ ಮಾತಾಡ್ತಾ ಇರೋದು. ಇದಕ್ಕೆಲ್ಲ ಮೇನ್ ಕಾರಣ ಪ್ರೇಮಕ್ಕನೇ. ಅವಕ್ಕ ಹೇಳ್ಕೊಟ್ಟಿರೋದಕ್ಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅನ್ನೋದು ಗೊತ್ತು. ನಮ್ಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ಸಿಟ್ಟಿನಲ್ಲಿ ಇವತ್ತು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಹಿಂಗೆ ಮಾತಾಡಿದ್ರೇನೆ ನಿಮ್ದು ಇಂಥ ಬುದ್ಧಿ ನನಗೆ ಮುಂಚೆನೇ ಗೊತ್ತಾಗೋದಕ್ಕೆ ಸರಿ ಹೋಯ್ತು. ಮದುವೆ ಆದ್ಮೇಲೆ ಏನಾದರೂ ಗೊತ್ತಾಗಿದ್ರೆ ಅವಾಗ ಏನು ಮಾಡಬೇಕಾಗಿತ್ತು? ನೋಡಿ ಪಾಪ ನಮ್ಮ ದೊಡ್ಡಮ್ಮನ ಎಣ್ಣೆ ಆಗ್ಲಲ್ಲನ ಎಷ್ಟು ಒಳ್ಳೇದೈತೆ ಹೇಳೈತೆ. ನಮ್ಮ ದೊಡ್ಡಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಾ? ನಮ್ಮ ದೊಡ್ಡಮ್ಮನ ಬಗ್ಗೆ ಇನ್ನೊಂದ್ಸತಿ ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ನೋಡಿ. ಸುಮ್ಮನಿರಪ್ಪ, ಸುಮ್ಮನಿರೋ, ರೇಗಾಡ್ಬೇಡ, ಸುಮ್ಮನೆ ನಾನೆಲ್ಲ ಹೇಳ್ತೀನಿ. ಹೇಳೋದೇನಮ್ಮ? ಅವ್ರು ಮಾತಾಡೋದು ನೋಡಮ್ಮ ಹೆಂಗೆ ಮಾತಾಡ್ತವ್ರೆ. ನನಗೆ ನಿಜವಾಗ್ಲೂ ನಾನು ರೂಮಲ್ಲಿ ಕೇಳಿಸ್ಕೊಬಿಟ್ಟು ನನಗೆ ಎಷ್ಟು ಬೇಜಾರಾಯಿತು. ಹಂಗೆಲ್ಲ ಮಾತಾಡ್ಬಿಡಿ ನಮ್ಮ ದೊಡ್ಡಮ್ಮನ ಬಗ್ಗೆ. ಪಾಪ ನಿನ್ನೆ ಆಗ್ಲೆಲ್ಲ ಸಮಾಧಾನ ಮಾಡಿ ಆಗಪ್ಪ ಮದುವೆ ಆಗೋ, ನೀನು ನನ್ನ ಮಗನಂತೇನೆ ಕಣೋ, ಮದುವೆ ಆಗೋ, ಅವ್ರದ್ದು ಮರ್ಯಾದೆ ಹೋಗುತ್ತೆ, ನಿಂದು ಮರ್ಯಾದೆ ಹೋಗುತ್ತೆ, ಒಬ್ರದೇ ಹೋಗಲ್ಲ ಕಣೋ ಅಂತೇಳಿ ಎಷ್ಟು ಒಳ್ಳೆ ಮಾತು ಹೇಳೋಗೈತೆ ನಮ್ಮ ದೊಡ್ಡಮ್ಮ. ಒಳ್ಳೆ ಮಾತು ಹೇಳೋದ್ಲಂತೆ. ಮುಂಚೆಗೆ ಎಲ್ಲ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿರ್ತಾಳೆ, ಆಮೇಲೆ ಒಳ್ಳೊಳ್ಳೋನ ಥರ ನಾಟಕ ಮಾಡ್ತಾಳೆ. ನಾನು ನೋಡ್ಕೊಂಡಿಲ್ವಾ ಅಲ್ಲೇನೆ ನಮ್ಮ ಅಮ್ಮ ಇಂತ ಹಂಗೆ. ಮತ್ತೆ ಒಳ್ಳೊಳಗೆ ನಮ್ಮ ಅಮ್ಮನ ಬೈಕೆಂಬ್ತಿರ್ತಾಳೆ. ಈ ಅಮ್ಮನಿಗೆ ಬೇರೆ ಬೇರೆ ಕಂಡರ್ ಮನೆ ಸುದ್ದಿ ಎಲ್ಲ ಯಾಕೆ ಬೇಕು? ಕಂಡರ್ ಮನೆಗೆಲ್ಲ ನ್ಯಾಯ ಹೇಳಕ್ ಹೋಗೋದು ಎಲ್ಲನ ಅಂತ. ಮುಂದೆ ಮಾತ್ರ ನಮ್ಮ ಅತ್ತೆ ಒಳ್ಳೇದು. ನಮ್ಮ ಅತ್ತೆ ಯಾರಿಗನಾಗ್ಲಿ ಅನ್ಯಾಯ ಆಗಿರೋರ್ಗೆ ನ್ಯಾಯ ಕೊಡ್ಸುತ್ತೆ. ನಮ್ಮ ಅತ್ತೆ ಒಳ್ಳೇದು. ಮನಸ್ನಾಗೊಂದು ಬಾಯಾಗೊಂದು. ಅವಳ ಬುದ್ಧಿ ನನಗೆ ಗೊತ್ತಿಲ್ವಾ? ನಮ್ಗೆ ಎಷ್ಟು ಬೇಜಾರಾಗೈತೆ. ಅದಕ್ಕೇನೆ ನಾನು ನನ್ನ ಮಗಳು ಹೊರಕ್ಕೆ ಹೋದವರು ನೆನೆಸ್ಕೊಂಡು ಇಲ್ಲ ಈ ಮಾತೊಂದು ಹೋಗ್ಬೇಕು ಅಂತಲೇ ಒಳಕ್ಕೆ ಬಂದಿದ್ದೀವಿ ಗೊತ್ತಾ? ಈ ಮಾತಿಲ್ಲ ಅನ್ಬೇಕು ಅಂತಲೇ ನಾನು ನನ್ನ ಮಗಳು ಒಳಕ್ಕೆ ಬಂದಿದ್ದೀವಿ. ನಮಗೆಲ್ಲ ಗೊತ್ತೈತೆ, ನಮಗೆಲ್ಲ ಗೊತ್ತಿರೋದೇಯ. ಗೊತ್ತಿದ್ರೇನಾತು ಹೋಗಿ ಇವಾಗ. ಯಾಕೆ ಎಲ್ಲ ಮಾತಾಡಿ ಎಲ್ಲ ಬಗೆಹರಿದ ಮೇಲೆ ಮತ್ತೆ ಯಾಕೆ ತಿರ್ಕೊಂಡು ಬಂದಿದ್ದೀರಾ? ನೀನು ಗೊತ್ತಾಯ್ತಾ? ಸುಮ್ಮನೆ ಹೋಗಿ. ಯಾಕೆ ಸುಮ್ಮನೆ? ನನ್ನ ಮಕ್ಕಳದ ನಾನು ಹೆಂಗೋ ಮದುವೆ ಮಾಡ್ತೀನಿ, ಮದುವೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ರೆ ಇಲ್ಲಡೋ, ನಾನು ಹೇಳ್ತಾ ಇದ್ದೀನಿ ಇವತ್ತು ನಿನ್ನ ಮುಂದೆ. ನನ್ನ ಮಗಳನ್ನ ನಾವು ಹೆಂಗಾದ್ರೂ ನಮ್ಮ ಮಕ್ಳನ್ನ ಇಬ್ರು ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಋತು ಅಂತ ಕರಿಬೇಡ. ಇಲ್ಲೋಡೆ ಪ್ರೀತಿ ಅಕ್ಕ, ನಾನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂತೀನಿ. ನಾನು ಯಾರಿಗಾಗಲಿ ಮರ್ಯಾದೆ ಕೊಟ್ಟಿದ್ದೀನಿ. ಇವತ್ತು ಋತು ಇಂಥವಳಪ್ಪ ಅಂತ ನಾನು ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೊಂಡಿಲ್ಲ, ನಾನು ಅನ್ನಿಸ್ಕೊಳ್ಳೋದಿಲ್ಲ. ನಾನು ಹುಟ್ಟಾಗಿಂದ ನಾನು ಯಾವತ್ತೂ ಹಿಂಗೆ ಇದ್ದೀನಿ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಆಗಿರ್ಬೋದು, ಗಂಡನ ಮನೆಯಲ್ಲಿ ಹೋಗಿರೋ ಹತ್ರ ಆಗಿರ್ಬೋದು, ಒಂದು ಬೆಲೆ ಗೌರವ ತಂದ್ಕೊಂಡಿದ್ದೀನಿ. ಋತು ಅಂತಂದರೆ ಗೌರವಸ್ಥೆಯಪ್ಪ, ಒಳ್ಳೆ ಹೆಣ್ಮಗಳು ಅಂತ ಅನ್ನಿಸ್ಕೊಂಡಿದ್ದೀನಿ. ಹೊರತು ನಾನು ಯಾವತ್ತೂ ಕೆಟ್ಟವಳಾಗಿಲ್ಲ. ಅದಕ್ಕೆ ನನ್ನ ಮಕ್ಕಳನ್ನು ಒಂದು ಒಳ್ಳೆ ದಾರಿಗೆ ತೋರಿಸ್ತೀನಿ, ಒಂದು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ತೀನಿ. ನನಗೆ ಗೊತ್ತೈತೆ ಮಾಡೋದು. ನೀನು ಮಕ್ಕಳು ಮದುವೆ ಮಾಡೋ ನೋಡ್ತೀನಿ. ನಾನು ಮದುವೆ ಮಾಡೋ ನೋಡ್ತೀನಿ, ಮಾಡ್ತೀವಿ. ಹಂಗೆ ಬಿಡ್ತಾರ? ಇವತ್ತು ಹೆಣ್ಣಿಗೆ ಡಿಮ್ಯಾಂಡ್ ಇರೋದು. ನೀನು ತಗೊಂಬಾಗ ಗೊತ್ತಾಗುತ್ತೆ. ಇವತ್ತು ಹೆಣ್ಣ ಬೇರೆ ಮನೆಗೆ ಕೊಟ್ಟು ಮದುವೆ ಮಾಡೋದು ಸುಲಭ, ಆದರೆ ತರೋದು ಕಷ್ಟ. ಹೆಣ್ಣು ಎತ್ತಿರೋ ಅಂಥವ್ರು ಇವತ್ತು ಡಿಮ್ಯಾಂಡ್ ಗೊತ್ತಾ? ಗಂಡು ಎತ್ತಿರೋರು ಹೆಣ್ಣು ಹುಡುಕೋದೇ ಕಷ್ಟ. ಇದೇನು ಗೊತ್ತೈತೆ ನಿನಗೆ? ಗೊತ್ತಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ನೀವೆಲ್ಲಾನ. ನಾವೇನು ಮಾತಾಡ್ದೆ ಅಕ್ಕ? ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ರು? ನಾನು ಏನು ಮಾತಾಡ್ದೆ ಅಂತ? ಬಿಡ ಮಾತಾಗೆ ಅವ್ರಿಗೇನು ಮಾತಾಡ್ತಾರೆ. ಈಗ ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಂದು ನಿಂಗೆ ಇದು ಬಿಡ್ತೀನಿ. ಮದುವೆ ಆಗಲಿಲ್ಲ ಅಂದ್ರೂ ಏನು ಮದುವೆ ಮಾಡೋದೇ ಬೇಡ? ನನ್ನ ಮಕ್ಕಳದ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆಗಲಿಲ್ವಾ ಬೇಡ ಅಷ್ಟೇ. ಏನು ಅವ್ರ ಹಣೆ ಬರ್ದಾಗಿದ್ದಂಗೆ ಆಗುತ್ತೆ. ಕೈ ಕಾಲು ದಿಮ್ಗಿರೋ ತಕ್ಕ ದುಡ್ಕೊಂಡು ತಿಂತಾರೆ, ಆಮೇಲೆ ಹೆಂಗ ಆಗುತ್ತೆ? ಏನೆಲ್ಲ ಮದುವೆ ಆಗಿರೋರೇ ಇರ್ತಾರೆ. ಎಲ್ಲರದು ಒಂದೊಂದು ಥರದ ಜೀವನ ಇದ್ದೇ ಇರುತ್ತೆ. ದೇವ್ರು ಎಲ್ಲರಿಗೂ ಒಂದೊಂದು ಥರದ್ದು ಏನಾದರೂ ಒಂದು ಒದಗಿಸ್ತಿರ್ತಾನೆ. ಮಾಡ್ಲಿ ಗೊತ್ತಾವತ್ತು. ನಡಿಯರು ತಮ್ಮ ನಡಿ. ಇದಕ್ಕೆಲ್ಲ ಕಾರಣನೇ ಅವಳು. ಮಕ್ಳದ್ದು ಮಾಡ್ತೀನಿ. ನನ್ನ ಮಕ್ಕಳೇನು ಇವತ್ತು ಒಳ್ಳೆ ಚೆನ್ನಾಗಿದ್ದಾರೆ, ಹೀರೋಯಿನ್ಗಳಿದ್ದಂಗೆ ಇದ್ದಾರೆ. ಯಾರಾದರೂ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ನಿನ್ನ ಮಕ್ಳಿಗೆ ಮದುವೆ ಮಾಡೋ ನಾನು ನೋಡ್ತೀನಿ ಫಸ್ಟ್. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಮಾತಾಡ್ಕೊಂಬ್ಲಿ ಬಿಡು ಪಾಪ. ಕಾಂದಿಲ್ಲೋದು ಮಾತಾಡ್ತಾರೆ. ನಮ್ಮ ಅಕ್ಕಗೆ ಹೇಳಿದ್ರೆ ಅಷ್ಟೇನೆ. ಇನ್ನೂ ಗೊತ್ತಿಲ್ಲ ಇವ್ರಿಗೆ ನಮ್ಮ ಅಕ್ಕ ಎಂತವಳು ಅಂತ. ಸುಮ್ಮನಿದ್ರು ಸುಮ್ಮನೆ ಇರ್ತಾಳೆ. ಅವಳೇನಾದ್ರು ರೋಚಿಗಿದ್ದು ಬಿಟ್ರೆ ಅಷ್ಟೇನೆ. ಭಾರಿ ಇದಾರಮ್ಮ ಇವ್ರ ಬುದ್ಧಿ ಇವಾಗಲೇ ಗೊತ್ತಾಗ್ಬಿಡ್ತು. ಅವಳು ಭಾರಿ ಇದ್ದಾಳಮ್ಮ. ತನ್ವಿ ನೋಡಕ್ಕಂಗೆ ಅವಳೆ ಅಷ್ಟೇನೆ. ನಾನು ಅಂದ್ಕೊಂಡೆ ಭಾಳ ಇದ್ದಾಳೆ. ಇಲ್ಲಪ್ಪ ಸುಮ್ಮನೆ ಸವಾಸನೇ ಬೇಡ. ಯಾಕೆ ಸುಮ್ಮನೆ ಮಾತಾಡಿದ್ಮೇಲೆ ಯಾಕೆ ಸುಮ್ಮನಿರು? ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಹೆಂಗ ಆಗುತ್ತೆ? ನಾಳೆ ಬರ್ದಾಗಿದ್ದಂಗೆ ಆಗುತ್ತೆ. ನಾನು ನೋಡಿ ಮಾತಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದ್ರು ಮಾತಾಡ್ಲಿ ಬಿಡಮ್ಮ, ಮಾತಾಡ್ಲಿ ಬಿಡು. ಅದೆಷ್ಟು ಮಾತಾಡ್ತಾರೆ, ಮಾತಾಡ್ಲಿ ಬಿಡು. ಅವರು ನೋಡಿದ್ರಲ್ಲ ವೀಕ್ಷಕರೇ, ಹೋದವರು ಮತ್ತೆ ಬಂದು ಆ ಚೈತ್ರ ಅಕ್ಕನವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಅಕ್ಕನ ಬಗ್ಗೆ ಆರೋಪ ಮಾಡಿ, ನಿಮ್ಮ ಅಕ್ಕನ ಮಾತು ಕೇಳಿದಿರಾ ಅಂತೇಳಿ ಮಾತಾಡ್ತಾವ್ರೆ. ಅದನ್ನು ಕೇಳಿಸ್ಕೊಂಡು ಪಾಪ ನಮ್ಮ ಭುವನು, ನಮ್ಮ ದೊಡ್ಡಮ್ಮ ನನಗೆ ಎಷ್ಟು ಬುದ್ಧಿ ಹೇಳ್ತು, ಆಗಪ್ಪ ಅಂತ ನನಗೆ ಹೇಳ್ತು. ನಮ್ಮ ದೊಡ್ಡಮ್ಮಂದು ಏನು ತಪ್ಪಿಲ್ಲ, ಸುಮ್ಮನೆ ನಮ್ಮ ದೊಡ್ಡಮ್ಮನ ಬಗ್ಗೆ ಮಾತಾಡಿದ್ರಲ್ಲ ಅಂತ ಅವ್ನಿಗೆ ಭಾಳ ಬೇಜಾರಾಗ್ಬಿಡ್ತು. ಅದಕ್ಕೆ ಬಂದು ಅವನು ಮಾತಾಡ್ಬಿಟ್ಟ, ಸುಮ್ಮನಿರಲಿಲ್ಲ. ಯಾಕೆ ಆಗಲಿ ಒಬ್ರ ಬಗ್ಗೆ ಸುಮ್ಮನೆ ಕಾಣ್ದಲ್ಲೇ ಮಾಡ್ದಲ್ಲೇ ಮಾತಾಡಬಾರ್ದು. ಯಾವುದೋ ಒಂದು ವಿಷಯದಲ್ಲೇ ಆಗಿರ್ಬೋದು. ಇವಾಗ ಸುಮ್ಮನೆ ಮಾತಾಡಬಾರ್ದು. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಬಂದು ನಿನ್ನ ಮಕ್ಳನ್ನ ಮದುವೆ ಮಾಡು ಅಂತ ಬೇರೆ ಚಾಲೆಂಜ್ ಮಾಡಿ ಹೋಗವ್ರೆ. ಮಾಡ್ತೀಯಾ ನೀನು? ನೋಡ್ತೀನಿ ಅಂತೇಳಿ ಹೇಳವ್ರೆ. ನನ್ನ ಮಕ್ಕಳನ್ನ ನಾನು ಹೆಂಗೋ ಮಾಡ್ತೀನಿ, ನಿನ್ನ ಮಕ್ಳದ್ದು ಮಾಡು ನೋಡೋಣ ಅಂತ ಚಾಲೆಂಜ್ ಬೇರೆ ಮಾಡೋಗವ್ರೆ.
ಏನೋ ಗೊತ್ತಿಲ್ಲ, ದೇವರು ಮುಂದೆ ಹೆಂಗೆ ಕಾಪಾಡ್ಕೊಂಡು ಹೋಗ್ತಾನೋ, ಹೆಂಗೆ ಕರ್ಕೊಂಡು ಹೋಗ್ತಾನೋ, ಹೆಂಗೆ ಹೋಗ್ತಾ ಇರ್ತೀವಿ. ಎಲ್ಲ ಭಗವಂತನ ಇಚ್ಛೆ, ಏನೇ ನಡೆದ್ರು ಎಲ್ಲ ಪರಮಾತ್ಮನ ಇಚ್ಛೆ. ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.